ಕರ್ನಾಟಕಕ್ಕೆ ನಿತಿನ್ ಗಡ್ಕರಿ ಬಂಪರ್ ಗಿಫ್ಟ್. ಹೊಸ ಯೋಜನೆಯನ್ನು ಘೋಷಿಸಿದ ಹೆದ್ದಾರಿ ಸಚಿವರು. ರಾಜ್ಯದಲ್ಲಿ ಹೆದ್ದಾರಿಗಳ ಹಬ್ಬ ಶುರು. ನಿನ್ನೆ ದಿನ ಸಿಗಂದೂರು ಹೆದ್ದಾರಿ ಸೇತುವೆ ಉದ್ಘಾಟನೆಗೆ ಬಂದಿದ್ದ ಅವರು ರಾಜ್ಯಕ್ಕೆ ಒಳ್ಳೆಯ ಬಂಪರ್ ಗಿಫ್ಟ್ಗಳನ್ನು ನೀಡಿದ್ದಾರೆ. ಇದು ನವ ಕರ್ನಾಟಕ ನಿರ್ಮಾಣದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಎಂದು ನುಡಿದಿದ್ದಾರೆ. ಸಾವಿರಾರು ಕೋಟಿ ವೆಚ್ಚದಲ್ಲಿ ಸಾವಿರಾರು ಕಿಲೋಮೀಟರ್ಗಳನ್ನು ರಸ್ತೆಗಳಾಗಿ ಅಭಿವೃದ್ಧಿಪಡಿಸಲು ಯೋಜನೆಯನ್ನು ಕೈಗೊಳ್ಳಲಾಗಿದೆ ಎಂದರು. ಹೊಸದಾಗಿ ಯೋಜನೆಗಳನ್ನು ಕೂಡ ಘೋಷಿಸಿದ್ದಾರೆ. ಅದರಲ್ಲೂ ಕೂಡ ಹೊಸದಾಗಿ 9,000 ಕೋಟಿ ವೆಚ್ಚದ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗ ಮಂಗಳೂರು ಚತುಷ್ಪಥ ರಸ್ತೆ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ. ಇದು ಸುಮಾರು 575 ಕೋಟಿ ವೆಚ್ಚದಲ್ಲಿ ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಹಲವಾರು ಪ್ರಮುಖ ಉದ್ಯಮಕ್ಕೆ ಹಾಗೂ ಸರಕು ಸಾಗಾಣಿಕೆ ಸಾಗಿಸಲು ಅನುಕೂಲವಾಗುತ್ತದೆ. ವಿಜಯಪುರ ಹುಬ್ಬಳ್ಳಿ ಚತುಷ್ಪಥ ರಸ್ತೆ ಇದು ಉತ್ತರ ಕರ್ನಾಟಕದ ಪ್ರಮುಖ ನಗರಗಳನ್ನು ಕೊಂಡಿಯಾಗಿಸಲು ಕ್ರಮ ಕೈಗೊಂಡಿರುವ ಈ ಯೋಜನೆ ಸುಮಾರು 4,685 ಕೋಟಿಗಳ ಯೋಜನೆಯಾಗಿದೆ. ಹಾಗೂ ಈ ಎಲ್ಲ ಜಿಲ್ಲೆಗಳು ಒಟ್ಟೊಟ್ಟಿಗೆ ಮೂಲವಾಗಿ ಜೊತೆಯಾಗಿ ಹೋಗಲು ಇದು ಪ್ರಮುಖ ಕಾರಣ ಎಂದಿದ್ದಾರೆ. ಕಲಬುರಗಿ ಹಾಗೂ ವಾಡಿ ಚತುಷ್ಪಥ ರಸ್ತೆ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಇದು ಸುಮಾರು 300 ಕೋಟಿ ವೆಚ್ಚದಲ್ಲಿ ನಿರ್ಮಾಣದ ಕಾಮಗಾರಿಯನ್ನು ನೆರವೇರಿಸಲಾಗಿದೆ. ಮತ್ತೊಂದು ಶಿವಮೊಗ್ಗ ಆನಂದಪುರಂ ಚತುಷ್ಪಥ ರಸ್ತೆ 653 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ರಸ್ತೆ ಶಿವಮೊಗ್ಗ ಆನಂದಪುರ ಓಡಾಡಲು ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾದ ರಸ್ತೆ ಆಗುತ್ತದೆ. ಪಾಂಡವಪುರ ಬೈಪಾಸ್ ತೀರ್ಥಹಳ್ಳಿಯವರೆಗೆ ಚತುಷ್ಪಥ ರಸ್ತೆಯನ್ನು ಮಾಡಲು ಅನುಮತಿ ನೀಡಲಾಗಿದೆ ಎಂದರು. ಹಾಗೆ ಕೊಡಚಾದ್ರಿ ರಸ್ತೆಗೆ ಅನುಮತಿಯನ್ನು ಕೂಡ ನೀಡಲಾಗಿದೆ ಎಂದರು. ಸಾವಿರಾರು ಕೋಟಿಗಳ ಕಾಮಗಾರಿಯನ್ನು ನಡೆದಿದ್ದು ಇನ್ನೂ ಹಲವಾರು ಕಾಮಗಾರಿಗಳು ನಡೆಯಬೇಕಿದೆ ಎಂದರು. ಹಾಸನ ರಾಯಚೂರು ಚತುಷ್ಪಥ ರಸ್ತೆಯನ್ನು 13,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ನಿರ್ಮಾಣ ಸುಮಾರು 451 ಕಿಲೋಮೀಟರ್ ಉದ್ದದ ರಸ್ತೆ ಆಗ್ತಾ ಇದೆ. ಇದು 4 ಗಂಟೆಯಿಂದ 2:30 ಗಂಟೆ ಒಳಗಡೆ ಇಳಿಯಲಿದೆ. ಅಂದರೆ ಕಮ್ಮಿ ಆಗುತ್ತೆ ಅಂತ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನ ಸುಮಾರು 18,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಇದು ಇನ್ನು 6 ತಿಂಗಳಲ್ಲಿ ಕಾಮಗಾರಿ ಮುಗಿಯಲಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಶಿವಮೊಗ್ಗ ತುಮಕೂರು ಚತುಷ್ಪಥ ರಸ್ತೆ ಇದು ಸುಮಾರು 2,500 ಕೋಟಿ ವೆಚ್ಚದ ಕಾಮಗಾರಿ. ಇದು ಈಗಾಗಲೇ 90% ಪೂರ್ಣವಾಗಿದೆ. ಇದು ಡಿಸೆಂಬರ್ ವೇಳೆಗೆ ಉದ್ಘಾಟನೆಗೊಳ್ಳಲಿದೆ ಅಂತ ಹೇಳಿದರು. ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರಸ್ತೆ ಇದು ಸುಮಾರು 15,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಅದರಲ್ಲೂ ಕೂಡ ಈಗ 40% ಮುಗಿದಿದೆ ಎಂದಿದ್ದಾರೆ. ಇದು ಬೆಂಗಳೂರು ಜನದಟ್ಟಣೆಗೆ ಹಾಗೂ ವಾಹನಗಳ ದಟ್ಟಣೆಗೆ ಕಡಿವಾಣ ಹಾಕಲಿದೆ ಎಂದರು. ಚಿತ್ರದುರ್ಗ ಶಿವಮೊಗ್ಗ ಚತುಷ್ಪಥ ರಸ್ತೆ ಸುಮಾರು 520 ಕೋಟಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಇದು 2026 ವೇಳೆಗೆ ಉದ್ಘಾಟನೆಗೊಳ್ಳಲಿದೆ. ಇವೆಲ್ಲವುಗಳಿಂದ ರೈತರ ಏಳಿಗೆಗೆ ಹಾಗೆ ಅವರು ಬೆಳೆದ ಬೆಳೆಗಳಿಗೆ ಉನ್ನತ ಮಟ್ಟದ ಅನುಕೂಲವಾಗಲಿದೆ. ಹಾಗೂ ಇದು ಪ್ರಮುಖವಾಗಿ ಈ ಎಲ್ಲ ರೀತಿಯ ಒಳ್ಳೆಯ ಬೆಳವಣಿಗೆ ಹಾಗೂ ಇದರ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಎಂದರು.